ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಚಲೋವನ್ನ ಪ್ರಾರಂಭ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಎಲ್ಲಿಗೆ ಬಂತು, ಈಗ ಏನ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಪ್ರತಿಭಟನೆ ಹಿಂಪಡೆದಿರೋದು ಈಗ ಮಾರ್ಚ್ 2ಕ್ಕೆ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಹಿಂಪಡೆದ ಕಾರಣ ಏನು? ಈಗ ಸರ್ಕಾರ 26 ತಿಂಗಳ ಏನು ಬಾಕಿ ವೇತನವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಮುಂದೆ ಹೋರಾಟವನ್ನ ಮಾಡ್ತಿದ್ದಾರೆ ಸರ್? ಈಗ ಎರಡು ವಿಚಾರಗಳನ್ನ ನಾವು ಇವತ್ತಿನ ಹೋರಾಟದಿಂದ ನಾವು ಅಸೆಸ್ ಮಾಡಬೇಕು. ಜಂಟಿ ಕ್ರಿಯಾ ಸಮಿತಿ ಬಹಳ ಕೂಲಂಕುಷವಾಗಿ ಈ ಒಂದು ಬೇಡಿಕೆಯನ್ನ, ಈ ಒಂದು ಸಮಸ್ಯೆಯನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದೆ. ಆ ತೀರ್ಮಾನ ಏನು? ಒಂದನೇದಾಗಿ ನಾವು ನಿಮ್ಮ ಏಕಪಕ್ಷೀಯ ನೋಟಿಫಿಕೇಶನ್ ಅನ್ನ ನಾವು ಒಪ್ಪೋದಿಲ್ಲ, ಇದು ನಾವು ಸ್ಪಷ್ಟವಾಗಿ ಹೇಳಿದೀವಿ. ಎರಡನೇ ವಿಚಾರ, 26 ತಿಂಗಳ ಅರಿಯರ್ಸ್ಗೆ ನಾವು ಸಮಾಧಾನ ಪಟ್ಟುಕೊಳ್ಳೋರಲ್ಲ, 38 ತಿಂಗಳ ಅರಿಯರ್ಸ್ ಬೇಕೇ ಬೇಕು. ಇದ್ರ ಬಗ್ಗೆ ನಾವು ಹೋರಾಟನ ನಾವು ಮುಂದುವರಿಸಿದೀವಿ. ನೆಕ್ಸ್ಟ್ ಎರಡನೇ ವಿಚಾರ, 1/1/24 ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು 1/4/26 ಅಂದಿದ್ರು. ಇವತ್ತು ನಿನ್ನೆ ಅವರು ಒಂದು ಹೆಜ್ಜೆ ಕೆಳಗಡೆ ಬಂದಿದ್ದಾರೆ. ನಮ್ಮ ಹೋರಾಟ, ಈ ಒಂದು ಬೆಂಗಳೂರು ಚಲೋ ಹೋರಾಟ ಯಶಸ್ವಿ ಆಯ್ತು ಅಂತ ನಾವು ಈ ಕಾರಣ ಕೇಳ್ತೀವಿ. ನೀವು ಈ ಹಿಂದೆ ಕೂಡ ಮುಷ್ಕರವನ್ನ ಮಾಡಿದ್ರಿ. ಮುಷ್ಕರ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಒಂದು ಸೂಚನೆ ಮೇರೆಗೆ ನೀವು ಮುಷ್ಕರವನ್ನು ವಾಪಸ್ ಪಡೆದಿದ್ರಿ. ಈಗ ಮತ್ತೆ ಮುಷ್ಕರವನ್ನ ಮಾಡಿರೋದು, ಪ್ರತಿಭಟನೆ ಮಾಡಿರೋದು, ಪದೇ ಪದೇ ಈ ರೀತಿಯಾಗಿ ನೀವು ಪ್ರತಿಭಟನೆ ಹಿಂಪಡಿತಾ ಹೋದ್ರೆ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಜನರಲ್ಲಿ ಈಗ ಒಂದ್ ರೀತಿಯಾಗಿ ಗೊಂದಲ ಮೂಡ್ತಾ ಇದೆ, ಏನಾಗ್ತಾ ಇದೆ ಅಂತ. ನಾಳೆ ಬಂದ್ ಅಂತಂದು ಹೇಳ್ತಾ ಇದ್ರು, ಈಗ ಏನಾಗ್ತಾ ಇದೆ? ಮತ್ತೆ ಹಿಂಪಡೆದ್ರು, ಮತ್ತೆ ನೆಕ್ಸ್ಟ್ ಪ್ರತಿಭಟನೆ ಮಾಡ್ತಾರೆ. ಜನರಲ್ಲಿ ಗೊಂದಲ ಮೂಡ್ತಾ ಇದೆ, ಅದಕ್ಕೊಂದು ಕ್ಲಾರಿಫಿಕೇಶನ್ ಸರ್. ಈಗ ಜನಗಳಲ್ಲಿ ಒಂದು ವಿಚಾರ, ಜಂಟಿ ಕ್ರಿಯಾ ಸಮಿತಿ ಯಾವತ್ತು ಮುಷ್ಕರ ನಾವು ನಾಳೆಯಿಂದ ಮಾಡ್ತೀವಿ ಅಂತ ಹೇಳಲಿಲ್ಲ. ಮುಂದಿನ ಹೋರಾಟದ ತೀರ್ಮಾನನ, ಮುಷ್ಕರನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಮಣದ ಒಂದು ಹೆಜ್ಜೆ ಕೆಳಗಡೆ ಬಂದಿದೆ. ಸೊ ನಾವು ಈ ಒಂದು ಹೋರಾಟದ ಫಲ ಏನಿದೆ ಅದನ್ನ ನಾವು ಕನ್ಸಾಲಿಡೇಟ್ ಮಾಡಿ ಹೋರಾಟನ ಮುಂದುವರಿಸೋ ತೀರ್ಮಾನ ಜಂಟಿ ಕ್ರಿಯಾ ಸಮಿತಿ ಮಾಡಿದೆ. ಈ ಹಂತದಲ್ಲಿ ಸಾರ್ವಜನಿಕರು ಏಕಾಏಕಿ ಇವತ್ತೊಂದಷ್ಟು ಜನಕ್ಕೆ ಅಸಮಾಧಾನ ಆಗಿದೆ ನಮ್ಮ ತೀರ್ಮಾನದಿಂದ, ನಾವು ಒಪ್ತೀವಿ. ಅವರ ಆಕ್ರೋಶ, ಅಸಮಾಧಾನಕ್ಕೆ ನಾವು ಮಣಿದು ಒಂದು ವೇಳೆ ಏಕಾಏಕಿ ನಾವು ಮುಷ್ಕರಕ್ಕೆ ಕರೆ ಕೊಟ್ರೆ 1,25,00,000 ಜನರಿಗೆ ನಾವು ಅನನುಕೂಲ ಮಾಡಿದಂಗಾಗುತ್ತೆ. ಅವ್ರ ಗತಿ ಏನು? ಇವತ್ತು ಏಕಾಏಕಿ ಸ್ಟೂಡೆಂಟ್ಸ್ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮನೆಗೆ ಹೋಗ್ಬೇಕು, ವಾಪಸ್ಸು ಕೆಲಸಕ್ಕೆ ಬಂದವರು ಮನೆಗೆ ವಾಪಸ್ ಹೋಗ್ಬೇಕು. ಅವರೆಲ್ಲರನ್ನೂ ನಾವು ಬೀದಿಗೆ ಬಿಟ್ರೆ ಜನ ನಮಗೆ ಇವತ್ತು ಕೊಡ್ತಾ ಇರುವಂತಹ ಬೆಂಬಲ, ಒಂದು ಸಹಾನುಭೂತಿ, ನಾವು ಅದನ್ನ ಕಳ್ಕೋತೀವಿ. ಒಂದ್ಸಲ ನಾವು ಜನಗಳ ಸಹಾನುಭೂತಿ, ಬೆಂಬಲ ಕಳ್ಕೊಂಡ್ರೆ ಸರ್ಕಾರ ನಮಗೆ ಮಣಿಯಲ್ಲ. ಅದರಿಂದ ಮಾಧ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ. ಇದೆಲ್ಲವನ್ನು ಕಳ್ಕೋತೀವಿ. ಪೊಲೀಸ್ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲೂ ಯಾವ ರೀತಿ ಜವಾಬ್ದಾರಿಯುತ ಡ್ರೈವರು ಯಾವ ಸಂದರ್ಭದಲ್ಲಿ ಬ್ರೇಕ್ ಹಾಕಬೇಕು, ಯಾವ ಸಂದರ್ಭದಲ್ಲಿ ಸ್ಪೀಡ್ ಹೆಚ್ಚು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಆ ರೀತಿ ಇವತ್ತು ಚಳವಳಿಯ ಚಾಲಕ ಸ್ಥಾನದಲ್ಲಿ ಇರತಕ್ಕಂಥ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನ ಮಾಡಿದೆ. ಮತ್ತೆ ಜನರಿಗೆ ಇವತ್ತು ಅಸಮಾಧಾನ, ಒಂದು ತಕ್ಷಣಕ್ಕೆ ಅಸಮಾಧಾನ ಇರ್ಬೋದು, ಅವ್ರು ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಮುಂದಿನ ಹೋರಾಟಗಳಿಗೂ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಸರ್ಕಾರ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ನೀವು ಪ್ರತಿಭಟನೆ ಹಿಂಪಡೆಯಿಲ್ಲ? ಆ ರೀತಿಯಾದ ಬ್ಲಾಕ್ ಮೇಲ್ಗೆ ಒಳಗಾಗುವ ಕ್ಯಾರೆಕ್ಟರ್ ಇರತಕ್ಕಂಥವರು ನಾಯಕತ್ವದಲ್ಲಿ ಇಲ್ಲ. ನಾವೆಲ್ಲರೂ ಹೋರಾಟದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಚಲೋವನ್ನ ಪ್ರಾರಂಭ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಎಲ್ಲಿಗೆ ಬಂತು, ಈಗ ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಪ್ರತಿಭಟನೆ ಹಿಂಪಡೆದಿರೋದು ಈಗ ಮಾರ್ಚ್ 2ಕ್ಕೆ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಹಿಂಪಡೆದ ಕಾರಣ ಏನು? ಈಗ ಸರ್ಕಾರ 26 ತಿಂಗಳ ಏನು ಬಾಕಿ ವೇತನವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಮುಂದೆ ಹೋರಾಟವನ್ನ ಮಾಡ್ತಿದ್ದಾರೆ ಸರ್? ಈಗ ಎರಡು ವಿಚಾರಗಳನ್ನ ನಾವು ಇವತ್ತಿನ ಹೋರಾಟದಿಂದ ನಾವು ಅಸೆಸ್ ಮಾಡಬೇಕು. ಜಂಟಿ ಕ್ರಿಯಾ ಸಮಿತಿ ಬಹಳ ಕೂಲಂಕುಷವಾಗಿ ಈ ಒಂದು ಬೇಡಿಕೆಯನ್ನ, ಈ ಒಂದು ಸಮಸ್ಯೆಯನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದೆ. ಆ ತೀರ್ಮಾನ ಏನು? ಒಂದನೇದಾಗಿ ನಾವು ನಿಮ್ಮ ಏಕಪಕ್ಷೀಯ ನೋಟಿಫಿಕೇಶನ್ ಅನ್ನ ನಾವು ಒಪ್ಪೋದಿಲ್ಲ, ಇದು ನಾವು ಸ್ಪಷ್ಟವಾಗಿ ಹೇಳಿದೀವಿ. ಎರಡನೇ ವಿಚಾರ, 26 ತಿಂಗಳ ಅರಿಯರ್ಸ್ಗೆ ನಾವು ಸಮಾಧಾನ ಪಟ್ಟುಕೊಳ್ಳೋರಲ್ಲ, 38 ತಿಂಗಳ ಅರಿಯರ್ಸ್ ಬೇಕೇ ಬೇಕು. ಇದ್ರ ಬಗ್ಗೆ ನಾವು ಹೋರಾಟನ ನಾವು ಮುಂದುವರಿಸಿದೀವಿ. ನೆಕ್ಸ್ಟ್ ಎರಡನೇ ವಿಚಾರ, 1/1/24 ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು 1/4/26 ಅಂದಿದ್ರು. ಇವತ್ತು ನಿನ್ನೆ ಅವರು ಒಂದು ಹೆಜ್ಜೆ ಕೆಳಗಡೆ ಬಂದಿದ್ದಾರೆ. ನಮ್ಮ ಹೋರಾಟ, ಈ ಒಂದು ಬೆಂಗಳೂರು ಚಲೋ ಹೋರಾಟ ಯಶಸ್ವಿ ಆಯ್ತು ಅಂತ ನಾವು ಈ ಕಾರಣ ಕೇಳ್ತೀವಿ. ನೀವು ಈ ಹಿಂದೆ ಕೂಡ ಮುಷ್ಕರವನ್ನ ಮಾಡಿದ್ರಿ. ಮುಷ್ಕರ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ
ಸರ್ಕಾರದ ಒಂದು ಸೂಚನೆ ಮೇರೆಗೆ ನೀವು ಮುಷ್ಕರವನ್ನು ವಾಪಸ್ ಪಡೆದಿದ್ರಿ. ಈಗ ಮತ್ತೆ ಮುಷ್ಕರವನ್ನ ಮಾಡಿರೋದು, ಪ್ರತಿಭಟನೆ ಮಾಡಿರೋದು, ಪದೇ ಪದೇ ಈ ರೀತಿಯಾಗಿ ನೀವು ಪ್ರತಿಭಟನೆ ಹಿಂಪಡಿತಾ ಹೋದ್ರೆ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಜನರಲ್ಲಿ ಈಗ ಒಂದ್ ರೀತಿಯಾಗಿ ಗೊಂದಲ ಮೂಡ್ತಾ ಇದೆ, ಏನಾಗ್ತಾ ಇದೆ ಅಂತ. ನಾಳೆ ಬಂದ್ ಅಂತಂದು ಹೇಳ್ತಾ ಇದ್ರು, ಈಗ ಏನಾಗ್ತಾ ಇದೆ? ಮತ್ತೆ ಹಿಂಪಡೆದ್ರು, ಮತ್ತೆ ನೆಕ್ಸ್ಟ್ ಪ್ರತಿಭಟನೆ ಮಾಡ್ತಾರೆ, ಜನರಲ್ಲಿ ಗೊಂದಲ ಮೂಡ್ತಾ ಇದೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ಸರ್. ಈಗ ಜನಗಳಲ್ಲಿ ಒಂದು ವಿಚಾರ, ಜಂಟಿ ಕ್ರಿಯಾ ಸಮಿತಿ ಯಾವತ್ತು ಮುಷ್ಕರ ನಾವು ನಾಳೆಯಿಂದ ಮಾಡ್ತೀವಿ ಅಂತ ಹೇಳಲಿಲ್ಲ. ಮುಂದಿನ ಹೋರಾಟದ ತೀರ್ಮಾನನ ಮುಷ್ಕರನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಮಣದ ಒಂದ್ ಹೆಜ್ಜೆ ಕೆಳಗಡೆ ಬಂದಿದೆ. ಸೊ ನಾವು ಈ ಒಂದು ಹೋರಾಟದ ಫಲ ಏನಿದೆ ಅದನ್ನ ನಾವು ಕನ್ಸಾಲಿಡೇಟ್ ಮಾಡಿ ಹೋರಾಟನ ಮುಂದುವರಿಸೋ ತೀರ್ಮಾನ ಜಂಟಿ ಕ್ರಿಯಾ ಸಮಿತಿ ಮಾಡಿದೆ. ಈ ಹಂತದಲ್ಲಿ ಸಾರ್ವಜನಿಕರು ಏಕಾಏಕಿ ಇವತ್ತೊಂದಷ್ಟು ಜನಕ್ಕೆ ಅಸಮಾಧಾನ ಆಗಿದೆ ನಮ್ಮ ತೀರ್ಮಾನದಿಂದ, ನಾವು ಒಪ್ತೀವಿ. ಅವರ ಆಕ್ರೋಶ ಅಸಮಾಧಾನಕ್ಕೆ ನಾವು ಮಣಿದು ಒಂದು ವೇಳೆ ಏಕಾಏಕಿ ನಾವು ಮುಷ್ಕರಕ್ಕೆ ಕರೆ ಕೊಟ್ರೆ 1,25,00,000 ಜನರಿಗೆ ನಾವು ಅನನುಕೂಲ ಮಾಡಿದಂಗಾಗುತ್ತೆ. ಅವ್ರ ಗತಿ ಏನು? ಇವತ್ತು ಏಕಾಏಕಿ ಸ್ಟೂಡೆಂಟ್ಸ್ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮನೆಗೆ ಹೋಗ್ಬೇಕು, ವಾಪಸ್ಸು ಕೆಲಸಕ್ಕೆ ಬಂದವರು ಮನೆಗೆ ವಾಪಸ್ ಹೋಗ್ಬೇಕು. ಅವರೆಲ್ಲರನ್ನೂ ನಾವು ಬೀದಿಗೆ ಬಿಟ್ರೆ ಜನ ನಮಗೆ ಇವತ್ತು ಕೊಡ್ತಾ ಇರುವಂತಹ ಬೆಂಬಲ, ಒಂದು ಸಹಾನುಭೂತಿ, ನಾವು ಅದನ್ನ ಕಳ್ಕೊತೀವಿ. ಒಂದ್ಸಲ ನಾವು ಜನಗಳ ಸಹಾನುಭೂತಿ ಬೆಂಬಲ ಕಳ್ಕೊಂಡ್ರೆ ಸರ್ಕಾರ ನಮಗೆ ಮಣಿಯಲ್ಲ. ಅದರಿಂದ ಮಾಧ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ. ಇದೆಲ್ಲವನ್ನು ಕಳ್ಕೊತೀವಿ. ಪೊಲೀಸ್ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲೂ ಒಂದು ಯಾವ ರೀತಿ ಜವಾಬ್ದಾರಿಯುತ ಡ್ರೈವರು ಯಾವ ಸಂದರ್ಭದಲ್ಲಿ ಬ್ರೇಕ್ ಹಾಕಬೇಕು, ಯಾವ ಸಂದರ್ಭದಲ್ಲಿ ಸ್ಪೀಡ್ ಹೆಚ್ಚು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಆ ರೀತಿ ಇವತ್ತು ಚಳವಳಿಯ ಚಾಲಕ ಸ್ಥಾನದಲ್ಲಿ ಇರತಕ್ಕಂಥ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನ ಮಾಡಿದೆ. ಮತ್ತೆ ಜನರಿಗೆ ಇವತ್ತು ಅಸಮಾಧಾನ, ಒಂದು ತಕ್ಷಣಕ್ಕೆ ಅಸಮಾಧಾನ ಇರ್ಬೋದು, ಅವ್ರು ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಮುಂದಿನ ಹೋರಾಟಗಳಿಗೂ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಸರ್ಕಾರ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ನೀವು ಪ್ರತಿಭಟನೆ ಹಿಂಪಡೆಯಿಲ್ಲ? ಆ ರೀತಿಯಾದ ಬ್ಲಾಕ್ ಮೇಲ್ಗೆ ಒಳಗಾಗುವ ಕ್ಯಾರೆಕ್ಟರ್ ಇರತಕ್ಕಂಥವ್ರು ನಾಯಕತ್ವದಲ್ಲಿ ಇಲ್ಲ. ನಾವೆಲ್ಲರೂ ಹೋರಾಟದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು. ಒಬ್ಬೊಬ್ರು ಸಹ ಅನಂತ್ ಸುಬ್ರಾವ್ ಅವರು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಚಲೋವನ್ನ ಇವತ್ತು ಪ್ರಾರಂಭ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೀತು. ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿದ್ರು. ಈ ಪ್ರತಿಭಟನೆ ಎಲ್ಲಿಗೆ ಬಂತು, ಈಗ ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಪ್ರತಿಭಟನೆ ಹಿಂಪಡೆದಿರೋದು, ಈಗ ಮಾರ್ಚ್ 2ಕ್ಕೆ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಹಿಂಪಡೆದ ಕಾರಣ ಏನು? ಈಗ ಸರ್ಕಾರ 26 ತಿಂಗಳ ಏನ್ ಬಾಕಿ ವೇತನವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಮುಂದೆ ಹೋರಾಟವನ್ನ ಮಾಡ್ತಿದ್ದಾರೆ? ಸರ್, ಈಗ ಎರಡು ವಿಚಾರಗಳನ್ನ ನಾವು ಇವತ್ತಿನ ಹೋರಾಟದಿಂದ ನಾವು ಅಸೆಸ್ ಮಾಡಬೇಕು. ಜಂಟಿ ಕ್ರಿಯಾ ಸಮಿತಿ ಬಹಳ ಕೂಲಂಕುಷವಾಗಿ ಈ ಒಂದು ಬೇಡಿಕೆಯನ್ನ, ಈ ಒಂದು ಸಮಸ್ಯೆಯನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದೆ. ಆ ತೀರ್ಮಾನ ಏನು? ಒಂದನೇದಾಗಿ ನಾವು ನಿಮ್ಮ ಏಕಪಕ್ಷೀಯ ನೋಟಿಫಿಕೇಶನ್ ಅನ್ನ ನಾವು ಒಪ್ಪೋದಿಲ್ಲ, ಇದು ನಾವು ಸ್ಪಷ್ಟವಾಗಿ ಹೇಳಿದೀವಿ. ಎರಡನೇ ವಿಚಾರ, 26 ತಿಂಗಳ ಅರಿಯರ್ಸ್ಗೆ ನಾವು ಸಮಾಧಾನ ಪಟ್ಟುಕೊಳ್ಳೋರಲ್ಲ, 38 ತಿಂಗಳ ಅರಿಯರ್ಸ್ ಬೇಕೇ ಬೇಕು. ಇದ್ರ ಬಗ್ಗೆ ನಾವು ಹೋರಾಟನ ನಾವು ಮುಂದುವರಿಸಿದೀವಿ. ನೆಕ್ಸ್ಟ್ ಎರಡನೇ ವಿಚಾರ, 1/1/24 ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು 1/4/26 ಅಂದಿದ್ರು. ಇವತ್ತು ನಿನ್ನೆ ಅವರು ಒಂದು ಹೆಜ್ಜೆ ಕೆಳಗಡೆ ಬಂದಿದ್ದಾರೆ. ನಮ್ಮ ಹೋರಾಟ, ಈ ಒಂದು ಬೆಂಗಳೂರು ಚಲೋ ಹೋರಾಟ ಯಶಸ್ವಿ ಆಯ್ತು ಅಂತ ನಾವು ಈ ಕಾರಣ ಕೇಳ್ತೀವಿ. ಒಂದು, ನೀವು ಈ ಹಿಂದೆ ಕೂಡ ಮುಷ್ಕರವನ್ನ ಮಾಡಿದ್ರಿ. ಮುಷ್ಕರ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಒಂದು ಸೂಚನೆ ಮೇರೆಗೆ ನೀವು ಮುಷ್ಕರವನ್ನು ವಾಪಸ್ ಪಡೆದಿದ್ರಿ. ಈಗ ಮತ್ತೆ ಮುಷ್ಕರವನ್ನ ಮಾಡಿರೋದು, ಪ್ರತಿಭಟನೆ ಮಾಡಿರೋದು, ಪದೇ ಪದೇ ಈ ರೀತಿಯಾಗಿ ನೀವು ಪ್ರತಿಭಟನೆ ಹಿಂಪಡಿತಾ ಹೋದ್ರೆ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಜನರಲ್ಲಿ ಈಗ ಒಂದ್ ರೀತಿಯಾಗಿ ಗೊಂದಲ ಮೂಡ್ತಾ ಇದೆ, ಏನಾಗ್ತಾ ಇದೆ ಅಂತ. ನಾಳೆ ಬಂದ್ ಅಂತಂದು ಹೇಳ್ತಾ ಇದ್ರು, ಈಗ ಏನಾಗ್ತಾ ಇದೆ? ಮತ್ತೆ ಹಿಂಪಡೆದ್ರು, ಮತ್ತೆ ನೆಕ್ಸ್ಟ್ ಪ್ರತಿಭಟನೆ ಮಾಡ್ತಾರೆ, ಜನರಲ್ಲಿ ಗೊಂದಲ ಮೂಡ್ತಾ ಇದೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ಸರ್. ಈಗ ಜನಗಳಲ್ಲಿ ಒಂದು ವಿಚಾರ, ಜಂಟಿ ಕ್ರಿಯಾ ಸಮಿತಿ ಯಾವತ್ತು ಮುಷ್ಕರ ನಾವು ನಾಳೆಯಿಂದ ಮಾಡ್ತೀವಿ ಅಂತ ಹೇಳಲಿಲ್ಲ. ಮುಂದಿನ ಹೋರಾಟದ ತೀರ್ಮಾನನ ಮುಷ್ಕರನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಮಣದ ಒಂದ್ ಹೆಜ್ಜೆ ಕೆಳಗಡೆ ಬಂದಿದೆ. ಸೊ ನಾವು ಈ ಒಂದು ಹೋರಾಟದ ಫಲ ಏನಿದೆ ಅದನ್ನ ನಾವು ಕನ್ಸಾಲಿಡೇಟ್ ಮಾಡಿ ಹೋರಾಟನ ಮುಂದುವರಿಸೋ ತೀರ್ಮಾನ ಜಂಟಿ ಕ್ರಿಯಾ ಸಮಿತಿ ಮಾಡಿದೆ. ಈ ಹಂತದಲ್ಲಿ ಸಾರ್ವಜನಿಕರು ಏಕಾಏಕಿ ಇವತ್ತೊಂದಷ್ಟು ಜನಕ್ಕೆ ಅಸಮಾಧಾನ ಆಗಿದೆ ನಮ್ಮ ತೀರ್ಮಾನದಿಂದ, ನಾವು ಒಪ್ತೀವಿ. ಅವರ ಆಕ್ರೋಶ ಅಸಮಾಧಾನಕ್ಕೆ ನಾವು ಮಣಿದು ಒಂದು ವೇಳೆ ಏಕಾಏಕಿ ನಾವು ಮುಷ್ಕರಕ್ಕೆ ಕರೆ ಕೊಟ್ರೆ 1,25,00,000 ಜನರಿಗೆ ನಾವು ಅನನುಕೂಲ ಮಾಡಿದಂಗಾಗುತ್ತೆ. ಅವ್ರ ಗತಿ ಏನು? ಇವತ್ತು ಏಕಾಏಕಿ ಸ್ಟೂಡೆಂಟ್ಸ್ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮನೆಗೆ ಹೋಗ್ಬೇಕು, ವಾಪಸ್ಸು ಕೆಲಸಕ್ಕೆ ಬಂದವರು ಮನೆಗೆ ವಾಪಸ್ ಹೋಗ್ಬೇಕು. ಅವರೆಲ್ಲರನ್ನೂ ನಾವು ಬೀದಿಗೆ ಬಿಟ್ರೆ ಜನ ನಮಗೆ ಇವತ್ತು ಕೊಡ್ತಾ ಇರುವಂತಹ ಬೆಂಬಲ, ಒಂದು ಸಹಾನುಭೂತಿ, ನಾವು ಅದನ್ನ ಕಳ್ಕೊತೀವಿ. ಒಂದ್ಸಲ ನಾವು ಜನಗಳ ಸಹಾನುಭೂತಿ ಬೆಂಬಲ ಕಳ್ಕೊಂಡ್ರೆ ಸರ್ಕಾರ ನಮಗೆ ಮಣಿಯಲ್ಲ.
ಅದರಿಂದ ಮಾಧ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಂಬಲ ಕೊಟ್ಟಿದೆ. ಇದೆಲ್ಲವನ್ನು ಕಳ್ಕೊತೀವಿ. ಪೊಲೀಸ್ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲೂ ಒಂದು ಯಾವ ರೀತಿ ಜವಾಬ್ದಾರಿಯುತ ಡ್ರೈವರ್ ಯಾವ ಸಂದರ್ಭದಲ್ಲಿ ಬ್ರೇಕ್ ಹಾಕಬೇಕು, ಯಾವ ಸಂದರ್ಭದಲ್ಲಿ ಸ್ಪೀಡ್ ಹೆಚ್ಚು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಆ ರೀತಿ ಇವತ್ತು ಚಳವಳಿಯ ಚಾಲಕ ಸ್ಥಾನದಲ್ಲಿ ಇರತಕ್ಕಂಥ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನ ಮಾಡಿದೆ. ಮತ್ತೆ ಜನರಿಗೆ ಇವತ್ತು ಅಸಮಾಧಾನ, ಒಂದು ತಕ್ಷಣಕ್ಕೆ ಅಸಮಾಧಾನ ಇರ್ಬೋದು, ಅವ್ರು ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಮುಂದಿನ ಹೋರಾಟಗಳಿಗೂ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಸರ್ಕಾರ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ನೀವು ಪ್ರತಿಭಟನೆ ಹಿಂಪಡೆಯಿಲ್ಲ? ಆ ರೀತಿಯಾದ ಬ್ಲಾಕ್ ಮೇಲ್ಗೆ ಒಳಗಾಗುವ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ನಾಯಕತ್ವದಲ್ಲಿ ಇಲ್ಲ. ನಾವೆಲ್ಲರೂ ಹೋರಾಟದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು. ಒಬ್ಬೊಬ್ರು ಸಹ ಅನಂತ ಸುಬ್ರಾವ್